ಹೇ ಗೈಸ್, ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಸ್ಲ್ಯಾಬ್ ವಾಟರ್ ಪ್ರೂಫ್ ಹೇಗೆ ಮಾಡುವುದು ಇದರ ಬಗ್ಗೆ ನಾವು ಒಂದಷ್ಟು ವಿಷಯಗಳನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ಸ್ನೇಹಿತರೆ, ನೀವೇನು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಓಕೆ, ನಾವು ಮಾಡುವಂತಹ ಪ್ರತಿಯೊಂದು ವಿಡಿಯೋದ ಮೊದಲ ನೋಟಿಫಿಕೇಷನ್ ನಿಮಗೆ ಬರಬೇಕು ಅಂತಂದರೆ ನೀವು ನೋಟಿಫಿಕೇಷನ್ನ ಆನ್ ಮಾಡಿಕೊಳ್ಳಿ. ಓಕೆ, ಸೊ ಇವಾಗ ಸ್ನೇಹಿತರೆ, ಸ್ಲ್ಯಾಬ್ ವಾಟರ್ ಪ್ರೂಫಿಂಗ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಏನೆಲ್ಲ ನೋಡ್ತೀವಿ ಅಂತಂದರೆ, ಸ್ಲ್ಯಾಬ್ ವಾಟರ್ ಪ್ರೂಫಿಂಗ್ ಅಂದರೆ ಏನು, ಅದನ್ನು ಏನಕ್ಕೆ ಮಾಡಬೇಕು, ಹಾಗೂ ಸ್ಲ್ಯಾಬ್ ವಾಟರ್ ಪ್ರೂಫಿಂಗ್ನಲ್ಲಿರುವಂತಹ ವಿಧಗಳು ಯಾವ್ಯಾವು, ಇವುಗಳೆಲ್ಲವನ್ನೂ ಕೂಡ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸ್ನೇಹಿತರೆ, ಮೊದಲನೇದಾಗಿ ವಾಟರ್ ಪ್ರೂಫಿಂಗ್ ಅಂದರೆ ಏನು ನೋಡಿ. ಸ್ಲ್ಯಾಬ್ ವಾಟರ್ ಪ್ರೂಫಿಂಗ್ ಅಂದರೆ ಏನು ನೋಡಿ. ಸ್ಲ್ಯಾಬ್ ವಾಟರ್ ಪ್ರೂಫಿಂಗ್ ಅನ್ನೋದು ಒಂದು ಪ್ರೊಟೆಕ್ಟಿವ್ ಲೇಯರ್. ಇದು ನಿಮ್ಮ ಕಾಂಕ್ರೀಟ್ ಸ್ಲ್ಯಾಬನ್ನು ಲೀಕೇಜಸ್ಗಳಿಂದ ಮತ್ತು ಸೀಪೇಜಿಂದ ರಕ್ಷಣೆಯನ್ನು ಮಾಡುತ್ತೆ. ಇದು ಸಿಂಪಲ್ಲಾಗಿ ಹೇಳಬೇಕಾದ್ರೆ ಈ ರೀತಿ ಒಂದು ಡೆಫಿನೇಷನ್ ಬರುತ್ತೆ. ಓಕೆ, ಹಾಗಾದರೆ ಸ್ಲ್ಯಾಬಲ್ಲಿ ವಾಟರ್ ಪ್ರೂಫಿಂಗ್ ನಾವು ಮಾಡ್ತೀವಿ. ಬಟ್ ವಾಟರ್ ಪ್ರೂಫಿಂಗ್ ಮಾಡೋದಕ್ಕೆ ಮೇಜರ್ ಕಾರಣ ಏನು ಅಂತಂದರೆ, ನಮ್ಮ ಸ್ಲ್ಯಾಬಲ್ಲಿ ಕಂಡುಬರುವಂತಹ ಸೀಪೇಜ್ ಆಗಿರ್ಬೋದು, ಲೀಕೇಜಸ್. ಹಾಗಾದರೆ ಸೀಪೇಜ್ ಮತ್ತು ಲೀಕೇಜಸ್ಗಳು ಬರಲಿಕ್ಕೆ ಮೇನ್ ಕಾರಣ ಏನು ಅದನ್ನು ನೋಡ್ತಾ ಹೋಗೋಣ. ನೋಡಿ, ಪುವರ್ ವಾಟರ್ ಪ್ರೂಫಿಂಗ್. ಕೆಲವು ಜನ ಸ್ಲ್ಯಾಬ್ ಮೇಲೆ ಒಂದು ಪ್ರೊಟೆಕ್ಟಿವ್ ಲೇಯರ್ ಥರ ವಾಟರ್ ಪ್ರೂಫಿಂಗ್ನ ಮಾಡಿರ್ತಾರೆ, ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ವಾಟರ್ ಪ್ರೂಫಿಂಗ್ ಲೇಯರನ್ನು ಪ್ರೊವೈಡ್ ಮಾಡಿರೋದಿಲ್ಲ. ಕ್ರ್ಯಾಕ್ಸ್ ಇನ್ ಸ್ಲ್ಯಾಬ್ ನೋಡಿ, ಇದು ಬಹಳ ಇಂಪಾರ್ಟೆಂಟ್. ದಿನಗಳು ಕಳೆದಂತೆಲ್ಲ ಸ್ಲ್ಯಾಬಲ್ಲಿ ಕ್ರ್ಯಾಕ್ಗಳು ಬಂದಾಗ ಅದನ್ನು ಸೀಲ್ ಮಾಡದೇ ಇದ್ದಾಗ ಏನಾಗುತ್ತೆ, ಆ ಸ್ಲ್ಯಾಬಲ್ಲಿ ನಿಂತಹ ನೀರು ಆ ಕ್ರ್ಯಾಕ್ಗಳ ಮುಖಾಂತರ ಒಳಗಡೆ ಹೋಗಿ ನಿಮ್ಮ ಸ್ಲ್ಯಾಬ್ ಡ್ಯಾಂಪ್ನೆಸ್ ಆಗುವಂಥ ಸಾಧ್ಯತೆ ಇರುತ್ತೆ, ಅಥವಾ ಲೀಕೇಜಸ್ಗಳು ಬರುವಂಥ ಸಾಧ್ಯತೆಗಳಿರುತ್ತೆ. ಸೊ ಹೀಗಾಗಿ ಆ ಕ್ರ್ಯಾಕ್ಗಳನ್ನು ಕೂಡ ನಾವು ಸೀಲ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಇದಾದ ನಂತರ ಇನ್ನೊಂದು ಬಹಳ ಇಂಪಾರ್ಟೆಂಟ್ ನೋಡಿ, ಹನಿ ಕೋಂಬಿಂಗ್ ಇನ್ ಕಾಂಕ್ರೀಟ್. ಸ್ಲ್ಯಾಬ್ನ ಹೊಸದಾಗಿ ಹಾಕುವಂಥ ಸಂದರ್ಭದಲ್ಲಿ ನೀವು ಸರಿಯಾದ ರೀತಿಯಲ್ಲಿ ವೈಬ್ರೇಟರ್ಗಳನ್ನು ನೀವು ಬಳಸದೇ ಇದ್ದಾಗ ಏನಾಗುತ್ತೆ, ಸರಿಯಾದ ಕಾಂಪ್ಯಾಕ್ಷನ್ ಆಗದೇ ಇದ್ದಂಥ ಸಂದರ್ಭದಲ್ಲಿ ಈ ರೀತಿಯ ಹನಿ ಕೋಂಬಿಂಗ್ ಸ್ಟ್ರಕ್ಚರ್ಗಳು ಖಂಡಿತ ಬರುತ್ತೆ. ಸೊ ಇದ್ರ ಬಗ್ಗೆ ನೀವು ಗಮನ ಕೊಡದೇ ಇದ್ದಾಗ ನೋಡಿ, ಹನಿ ಕೋಂಬಿಂಗ್ ಅಂತಂದರೆ ಯಾವ ರೀತಿಯಾಗಿ ಅಲ್ಲಿ ಚಿತ್ರದಲ್ಲಿ ನಿಮಗೆ ಕಾಣಿಸ್ತಾ ಇದೆ. ಸೊ ಹನಿ ಕೋಂಬಿಂಗ್ ಯಾವ ರೀತಿ ಆಗಿರುತ್ತೆ ಅಂತ ಹೇಳಿ. ಇನ್ನು ಇದೇ ರೀತಿಯಾಗಿ ಇಂಪ್ರಾಪರ್ ಸ್ಲ್ಯಾಬ್ ಸ್ಲೋಪ್ ನೋಡಿ. ಫ್ಲ್ಯಾಟ್ ಸ್ಲ್ಯಾಬ್ಸ್ ವಿತೌಟ್ ಸ್ಲೋಪ್ ಲೀಡ್ ಟು ವಾಟರ್ ಪಾಂಡಿಂಗ್ ಆ್ಯಂಡ್ ಸೀಪೇಜ್. ಅಂದರೆ ಯೂಶಲಿ ಸ್ಲ್ಯಾಬ್ನ ಹಾಕುವಂಥ ಸಂದರ್ಭದಲ್ಲಿಯೇ ಒಂದು ಸ್ಲೋಪ್ನ ಕೊಡ್ತಾರೆ. ಅಂದರೆ ಮಳೆ ನೀರು ಸ್ಲ್ಯಾಬ್ ಮೇಲೆ ಬಿದ್ದಾಗ ಯಾವುದಾದ್ರೂ ಒಂದು ಡೈರೆಕ್ಷನ್ನಲ್ಲಿ ಅದು ಹೊರಗಡೆ ಹೋಗೋದಕ್ಕೆ ಅನುಕೂಲ ಆಗುವಂತೆ ಒಂದು ಸ್ಲೋಪ್ನ ಪ್ರೊವೈಡ್ ಮಾಡಿದ್ದಾರೆ. ಒಂದು ವೇಳೆ ಸ್ಲ್ಯಾಬಲ್ಲಿ ಸ್ಲೋಪ್ಗಳನ್ನು ಕೊಡದೇ ಇದ್ದಂತಹ ಸಂದರ್ಭದಲ್ಲಿ ಸೊ ಆಬ್ವಿಯಸ್ಲಿ ಮಳೆಯ ನೀರು ಸ್ಲ್ಯಾಬ್ ಮೇಲೆ ನಿಂತುಕೊಂಡು ತುಂಬ ಹೊತ್ತು ನಿಂತಾಗ ಏನಾಗ್ತದೆ, ಅಲ್ಲಿ ಇದ್ದಂತಹ ಕ್ರ್ಯಾಕ್ಗಳ ಮುಖಾಂತರ ಅಥವಾ ವಾಯ್ಡ್ಸ್ಗಳ ಮುಖಾಂತರ ಸೊ ಅದು ಸ್ಲ್ಯಾಬ್ನ ಒಳಗಡೆ ಇಳಿಯುವಂಥ ಸಾಧ್ಯತೆ ಇರುತ್ತೆ. ಸೊ ಇದಾದ ನಂತರ ಲೀಕೇಜಸ್ ಫ್ರಮ್ ಪ್ಲಂಬಿಂಗ್. ಇದು ಕೂಡ ನೀವು ಕಾಮನ್ ಆಗಿ ಅಬ್ಸರ್ವ್ ಮಾಡ್ತಾ ಇರ್ತೀರಿ. ಸೊ ಪ್ಲಂಬಿಂಗ್ನಲ್ಲಿ ಅಥವಾ ಯಾವುದೋ ಪೈಪಿಗೆ ಜಾಯಿಂಟ್ಸ್ ಇರ್ತಾವಲ್ಲ, ಸೊ ಅಂತಹ ಜಾಗಗಳಲ್ಲಿ ಕೂಡ ಲೀಕೇಜಸ್ಗಳು ಸಾಮಾನ್ಯವಾಗಿ ಇದ್ದೇ ಇರ್ತವೆ. ಅವುಗಳಿಂದಲೂ ಕೂಡ ಸ್ಲ್ಯಾಬಲ್ಲಿ ಸಮಸ್ಯೆಗಳು ಕ್ರಿಯೇಟ್ ಆಗ್ತವೆ. ಇನ್ನು ಪೂರ್ ಕ್ವಾಲಿಟಿ ಮಟೀರಿಯಲ್ ಆ್ಯಂಡ್ ವರ್ಕ್ಮನ್ಶಿಪ್. ಕೆಲವೊಂದು ಟೈಮಲ್ಲಿ ಏನಾಗುತ್ತೆ, ನಾವು ತಂದಂತಹ ಮಟೀರಿಯಲ್ಗಳಲ್ಲಿ ಸರಿಯಾದ ಮಟೀರಿಯಲ್ಗಳನ್ನು ನಾವು ಸ್ಲ್ಯಾಬಲ್ಲಿ ಬಳಕೆಯನ್ನು ಮಾಡಿಕೊಳ್ತಾ ಇದ್ದಾಗ, ಅಥವಾ ಫಾರ್ ಎಕ್ಸಾಂಪಲ್ ನಿಮಗೆ ವಾಟರ್ ಪ್ರೂಫಿಂಗ್ ಮಾಡಿದರೂ ಕೂಡ ಆ ವಾಟರ್ ಪ್ರೂಫಿಂಗ್ಗೆ ಯೂಸ್ ಮಾಡಿದಂತಹ ಮಟೀರಿಯಲ್ಗಳು ಸರಿಯಾದ ಕ್ವಾಲಿಟಿ ಇರಲಿಲ್ಲ ಅಂತಂದಾಗಲೂ ಕೂಡ ಈ ರೀತಿಯ ಸೀಪೇಜ್ ಪ್ರಾಬ್ಲಮ್ಸ್ಗಳನ್ನ ನೀವು ನೋಡ್ತೀರಾ ಸ್ನೇಹಿತರೆ. ಇವಾಗ ನೋಡಿ, ಕಾಮನ್ ವಾಟರ್ ಪ್ರೂಫಿಂಗ್ ಸೊಲ್ಯೂಷನ್ಸ್. ನಾವು ವಾಟರ್ ಪ್ರೂಫಿಂಗ್ ಅಂದರೆ ಏನು ಅಂತ ನೋಡಿದ್ವಿ, ಅದು ಏನಕ್ಕೆ ಆಗುತ್ತೆ ಅಂತ ನೋಡಿದ್ವಿ. ಸೊ ಇವಾಗ ಹಾಗಾದರೆ ಟ್ರೀಟ್ಮೆಂಟ್ ಸೊಲ್ಯೂಷನ್ಸ್ಗಳನ್ನು ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ನೋಡಿ, ಸ್ಲ್ಯಾಬ್ಗೆ ವಾಟರ್ ಪ್ರೂಫಿಂಗ್ ಮಾಡಬೇಕಾದ್ರೆ ಹಲವು ವಿಧಾನಗಳು ಕೂಡ ಇದ್ದಾವೆ. ಮತ್ತು ವಾಟರ್ ಪ್ರೂಫಿಂಗ್ ಮಾಡೋದಕ್ಕೆ ಅಂತಲೇ ಬೇರೆ ಬೇರೆ ಕಂಪ್ನಿಗಳ ಬೇರೆ ಬೇರೆ ಪ್ರಾಡಕ್ಟ್ಗಳು ಕೂಡ ಇದ್ದಾವೆ. ಸೊ ಆದರೆ ಪ್ರತಿಯೊಂದು ಪ್ರಾಡಕ್ಟ್ನ ಬಳಕೆ ವಿಧಾನ ಇದೆಯಲ್ಲ, ಅದು ಕೂಡ ಬಹಳ ಭಿನ್ನವಾಗಿರ್ತದೆ. ಸೊ ಆದರೆ ನಾವು ಕಾಮನ್ನಾಗಿ ಜನರಲ್ಲಾಗಿ ಸೊ ಯಾವುದನ್ನು ಬಳಕೆಯಲ್ಲಿದ್ದಾವೆ ಪದ್ಧತಿಗಳು ಅಥವಾ ಸೊಲ್ಯೂಷನ್ಸ್ಗಳನ್ನು ನೋಡ್ತಾ ಹೋಗೋಣ. ಮೊದಲನೇದು ಸಿಮೆಂಟೀರಿಯಸ್ ವಾಟರ್ ಪ್ರೂಫಿಂಗ್, ಬಿಟುಮಿನಸ್ ವಾಟರ್ ಪ್ರೂಫಿಂಗ್ ಅಂತ ಬರುತ್ತೆ, ಬ್ರಿಕ್ ಬ್ಯಾಟ್ ಕೋಬಾ ವಾಟರ್ ಪ್ರೂಫಿಂಗ್ ಅಂತ ಬರುತ್ತೆ, ಮತ್ತು ಲಿಕ್ವಿಡ್ ವಾಟರ್ ಪ್ರೂಫಿಂಗ್ ಅಂತ ಬರುತ್ತೆ, ಇಂಜೆಕ್ಷನ್ ಗ್ರೌಟಿಂಗ್ ಅಂತಲೂ ಕೂಡ ಬರುತ್ತೆ. ಸೊ ಕಾಮನ್ನಾಗಿ ಯಾವ್ಯಾವೆಲ್ಲ ನಾವು ಜನರಲ್ಲಾಗಿ ಬಳಸ್ತೀವಿ ಅದನ್ನು ನೋಡ್ತಾ ಹೋಗೋಣ. ನೋಡಿ, ಲಿಕ್ವಿಡ್ ವಾಟರ್ ಪ್ರೂಫಿಂಗ್. ಸೊ ಇಲ್ಲಿ ನಾನು ಒಂದು ಪ್ರಾಡಕ್ಟ್ನ ತೋರಿಸ್ತಾ ಇದ್ದೀನಿ, ಏಷ್ಯನ್ ಪೇಂಟ್ ಅವ್ರದ್ದು. ಇದು ಯಾವುದೇ ಪ್ರಮೋಷನ್ ಅಲ್ಲ, ನಿಮಗೆ ಮಾಹಿತಿಗಾಗಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಸ್ನೇಹಿತರೆ, ನಿಮಗೆ ಸ್ಲ್ಯಾಬಲ್ಲಿ ಏನಾದರೂ
ಲೀಕೇಜಸ್ಗಳಿದ್ರೆ ಒಂದು ಟೆಂಪ್ರರಿ ಸೊಲ್ಯೂಷನ್ ಥರ ನಿಮಗೆ ಈ ಪ್ರಾಡಕ್ಟ್ ಹೆಲ್ಪ್ ಮಾಡುತ್ತೆ. ಸೊ ಏಷ್ಯನ್ ಪೇಂಟ್ ಅವ್ರದ್ದು ಡ್ಯಾಂಪ್ ಪ್ರೂಫ್ ಕೋಟ್ ಅಂತ ಬರುತ್ತೆ, ನಿಮಗೆ 20 ಲೀಟ್ರ್ ಕ್ಯಾನಲ್ಲಿ ಕೂಡ ಸಿಗುತ್ತೆ ಇದು. ಸೊ ಫಸ್ಟು ನೀವು ಇದನ್ನು ತೊಗೊಂಡು ಓಕೆ ನಿಮ್ಮ ಯಾವ ರೀತಿಯಾಗಿ ಇದನ್ನು ಅಪ್ಲೈ ಮಾಡಬೇಕು ಅನ್ನೋದನ್ನು ನಿಮ್ಗೆ ಹೇಳ್ತೀನಿ ನೋಡಿ. ಸ್ಲ್ಯಾಬನ್ನು ಫಸ್ಟು ಕ್ಲೀನ್ ಮಾಡ್ಕೊಳ್ಳಿ. ವೈರ್ ಬ್ರಷ್ ಇರುತ್ತೆ, ಸೊ ಆ ವೈರ್ ಬ್ರಷಿಂದ ಕಂಪ್ಲೀಟ್ ಕ್ಲೀನ್ ಮಾಡ್ಕೊಳ್ಳಿ. ಯಾವುದೇ ರೀತಿಯ ಡಸ್ಟ್ ಇರದೇ ಇರೋ ಹಾಗೆ ನೋಡ್ಕೊಳ್ಳಿ. ಅದಾದ ನಂತರ ನೀರಿನಿಂದ ಸಂಪೂರ್ಣವಾಗಿ ನಿಮ್ಮ ಸ್ಲ್ಯಾಬನ್ನು ಸ್ವಚ್ಛ ಮಾಡಿ. ಸೊ ಸ್ವಚ್ಛ ಮಾಡಿದಾದಮೇಲೆ ಒಂದು ಸ್ವಲ್ಪ ಅದು ಒಣಗೋದಕ್ಕೆ ಬಿಡಿ ಸ್ಲ್ಯಾಬು. ಓಕೆ, ಯಾವಾಗ ಸ್ಲ್ಯಾಬ್ ಕಂಪ್ಲೀಟಾಗಿ ಒಣಗುತ್ತೋ ಅದಾದ ನಂತರ ನೀವು ಏಷ್ಯನ್ ಪೇಂಟ್ ಅವ್ರದ್ದು ಈ ಡ್ಯಾಂಪ್ ಲಿಕ್ವಿಡ್ ಏನಿದೆಯಲ್ಲ ಇದನ್ನು ಫಸ್ಟ್ ಕೋಟ್ ಹಾಕಿ. ತುಂಬ ಜನ ಕೇಳ್ತಾರೆ, ಸರ್ ಇದಕ್ಕೆ ನಾವು ನೀರಿನ ಮಿಶ್ರಣ ಮಾಡ್ಬೋದಾ ಅಂತ ಕೇಳಿ, ಅಥವಾ ನೀರಿನೊಂದಿಗೆ ಇದನ್ನು ಡೈಲ್ಯೂಷನ್ ಮಾಡ್ಬೋದು ಅಂತ ಕೇಳ್ತಾರೆ. ಬಟ್ ನಾನು ನಿಮಗೆ ರೆಕಮೆಂಡ್ ಮಾಡೋದು ನೀರನ್ನು ಹಾಕದೇನೆ ಸೊ ನೀವು ಇದನ್ನು ಅಪ್ಲೈ ಮಾಡಿ ನಿಮ್ಮ ಸ್ಲ್ಯಾಬ್ಗಳಿಗೆ. ಓಕೆ, ಸೊ ಫಸ್ಟ್ ಕೋಟು ನೀವು ಯಾವುದಾದ್ರೂ ಒಂದು ಡೈರೆಕ್ಷನಲ್ಲಿ ಅಂದರೆ ನೋಡಿ ಹಾರಿಜೆಂಟಲ್ ಆಗಿ ಫಸ್ಟ್ ಕೋಟ್ನ ಅಪ್ಲೈ ಮಾಡಿ. ಎರಡನೇ ಕೋಟು ಒಂದು 4 to 6 ಅವರ್ಸ್ ಆದಮೇಲೆ, ಅಂದರೆ ಕಂಪ್ಲೀಟಾಗಿ ಫಸ್ಟ್ ಕೋಟೇನ ಅಪ್ಲೈ ಮಾಡಿರ್ತೀರಲ್ಲ ಅದು ಒಣಗಿದಾದಮೇಲೆ ಎರಡನೇ ಕೋಟನ್ನು ಅದರ ವಿರುದ್ಧ ದಿಕ್ಕಿನಲ್ಲಿ ಅಪ್ಲೈ ಮಾಡಿ. ಫಾರ್ ಎಕ್ಸಾಂಪಲ್ ಈಸ್ಟ್ ಟು ವೆಸ್ಟ್ ಫಸ್ಟ್ ಕೋಟ್ ಅಪ್ಲೈ ಮಾಡಿದ್ರೆ ನಾರ್ತ್ ಟು ಸೌತ್ ನೀವು ಇನ್ನೊಂದು ಕೋಟ್ನ ಅಪ್ಲೈ ಮಾಡಿ. ಸೊ ಇದು ಕೂಡ ನಿಮಗೆ ಸ್ಲ್ಯಾಬಲ್ಲಿ ಏನು ಸೀಪೇಜಸ್ ಅಥವಾ ಲೀಕೇಜಸ್ಗಳಿದೆ ಸೊ ಇದು ಕೂಡ ಹೋಗಲಾಡಿಸೋ ಒಂದು ಪ್ರಯತ್ನವನ್ನು ಮಾಡುತ್ತೆ. ಸ್ನೇಹಿತರೆ, ವಾಟರ್ ಪ್ರೂಫಿಂಗ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಸ್ಲ್ಯಾಬಲ್ಲಿ ಏನಾದರೂ ಕ್ರ್ಯಾಕ್ಸ್ಗಳು ಇದ್ವು ಅಂತಂದರೆ ಇದೇ ಕಂಪನಿಯ ಕ್ರ್ಯಾಕ್ ಸೀಲ್ ಕೂಡ ಬರುತ್ತೆ, ನೀವು ಅದನ್ನು ಕೂಡ ಅಪ್ಲೈ ಮಾಡಿ. ಅದಾದ ನಂತರ ಈ 2 ಕೋಟ್ಗಳನ್ನು ಕೂಡ ನೀವು ಅಪ್ಲೈ ಮಾಡ್ಬೋದು ನಿಮ್ಮ ಸ್ಲ್ಯಾಬ್ಗಳಿಗೆ. ನೋಡಿ ಇಲ್ಲಿ ಈ ಪೇಂಟನ್ನು ಅಥವಾ ಈ ಲಿಕ್ವಿಡ್ನ ನೀವು ಬಳಸಿದಂಥ ಸಂದರ್ಭದಲ್ಲಿ ಯಾವ್ಯಾವ ಎಚ್ಚರಿಕೆಗಳನ್ನು ನೀವು ಇಟ್ಕೊಳ್ಬೇಕು ಅಂತಂದರೆ ನೋಡಿ, ಮಿನಿಮಮ್ 24ರಿಂದ 48 ಗಂಟೆಗಳ ಕಾಲ ಇದರ ಮೇಲೆ ನೀರಿನ ಕಾಂಟ್ಯಾಕ್ಟ್ ಬರದೇ ಇರೋ ಹಾಗೆ ನೋಡ್ಕೊಳ್ಳಿ. ಅಂದರೆ ಸಿಂಪಲ್ಲಾಗಿ ಹೇಳೋದಾದರೆ ಇದನ್ನು ನೀವು ಮಳೆಗಾಲದಲ್ಲಿ ಮಾಡಲಿಕ್ಕೆ ಹೋಗಬೇಡಿ. ಸಾಮಾನ್ಯವಾಗಿ ಚಳಿಗಾಲ ಅಥವಾ ಬೇಸಿಗೆ ಕಾಲದಲ್ಲಿ ಈ ಒಂದು ವಾಟರ್ ಪ್ರೂಫಿಂಗ್ನ ನೀವು ಮಾಡಿ. ಯಾಕಂದರೆ 24ರಿಂದ 48 ಗಂಟೆಗಳ ಕಾಲ ನೀವು ಅಪ್ಲೈ ಮಾಡೋದಾದಮೇಲೆ, ಅಂದರೆ ನಿಮ್ಮ ಪೇಂಟ್ನ ಅಪ್ಲೈ ಮಾಡೋದಾದಮೇಲೆ ಸೊ ಯಾವುದೇ ರೀತಿಯ ನೀರಿನ ಸಂಪರ್ಕಕ್ಕೆ ಇದು ಬರಬಾರ್ದು. ಯಾಕಂದರೆ 3ರಿಂದ 7 ದಿನ, ಸಾಮಾನ್ಯವಾಗಿ ಒಂದು 4 ದಿನ ಅಂತ ಅಂದ್ಕೊಳ್ಳಿ, ಇದು ಕಂಪ್ಲೀಟ್ ಸ್ಟ್ರೆಂತ್ ಡೆವಲಪ್ ಆಗೋದಕ್ಕೆ ನಮಗೆ ಬೇಕಾಗುತ್ತೆ. ಕೀಪ್ ದಿ ಸರ್ಫೇಸ್ ಡ್ರೈ. ಹೌದಾ, ನೋಡಿ ನಿಮ್ಮ ಸ್ಲ್ಯಾಬ್ಗೆ ನೀವು ಪೇಂಟ್ ಮಾಡಿದಾದಮೇಲೆ ಇದು ನಿಮಗೆ ಡ್ರೈ ಆಗಿರೋದಕ್ಕೆ ಅವಕಾಶವನ್ನು ಮಾಡಿಕೊಡಿ. ಎರಡನೇದು, ಅದರ ಮೇಲೆ ತುಂಬ ಓಡಾಡೋದಾಗಿರಲಿ ಅದನ್ನು ಮಾಡಲಿಕ್ಕೆ ಹೋಗಬೇಡಿ. ಹಾಗಾದರೆ ಈ ಒಂದು ಕೋಟ್ನ ಅಪ್ಲೈ ಮಾಡಿದಾಗ ಕಾಮನ್ನಾಗಿ ಮಿಸ್ಟೇಕ್ ಏನು ಮಾಡ್ತಾರೆ ಗೊತ್ತಾ? ಅಪ್ಲೈಯಿಂಗ್ ಆನ್ ವೆಟ್ ಸರ್ಫೇಸ್. ನೀವು ಸ್ಲ್ಯಾಬ್ನ ಸ್ವಚ್ಛ ಮಾಡಿರ್ತೀರಿ ನೀರಿನಿಂದ, ಇನ್ನೂ ನೀರು ಕಂಪ್ಲೀಟಾಗಿ ಡ್ರೈ ಆಗಿರೋದಿಲ್ಲ, ಬಟ್ ನೀವೇನು ಮಾಡ್ತೀರಾ ಹಾಗೆಯೇ ಪೇಂಟ್ನ ಅಪ್ಲೈ ಮಾಡಿಬಿಡುವಂಥದ್ದು. ಸೊ ಇದು ಏನಿದೆ ಇದೊಂದು ಕೂಡ ಒಂದು ಮೇಜರ್ ಮಿಸ್ಟೇಕ್ ಆಗುತ್ತೆ. ಸ್ಕಿಪ್ಪಿಂಗ್ ಸರ್ಫೇಸ್ ಪ್ರಿಪರೇಷನ್ ಅಂದರೆ ಡಸ್ಟ್ ಆಗಿರ್ಬೋದು, ಇವುಗಳನ್ನ ಯಾವುದನ್ನು ಕೂಡ ನೀವು ಕ್ಲೀನ್ ಮಾಡದೇ ಇರುವಂಥದ್ದು ಮತ್ತು ಕ್ರ್ಯಾಕ್ಗಳನ್ನು ಕ್ಲೀನ್ ಮಾಡದೇ ಇರುವಂಥದ್ದು ಒಂದು ಮಿಸ್ಟೇಕ್ ಆಗುತ್ತೆ ಸ್ನೇಹಿತರೆ. ಇದಾದ ನಂತರ ಡೈಲ್ಯೂಟಿಂಗ್ ಸೆಕೆಂಡ್ ಕೋಟ್, ಅಂದರೆ ನೀವು ಫಸ್ಟ್ ಕೋಟ್ ಆಗಿರ್ಬೋದು ಅಥವಾ ಸೆಕೆಂಡ್ ಕೋಟಲ್ಲಿ ನಾನು ರೆಫರ್ ಮಾಡೋದು ನೀರನ್ನ ಬಳಸಬೇಡಿ ಅಂತ ಹೇಳಿ. ಬಟ್ ನೀವು ನೀರನ್ನ ಬಳಸಿದ್ರೂ ಕೂಡ ಅದರ ಪ್ರಮಾಣ ಕೂಡ ಜಾಸ್ತಿ ಇರಬಾರ್ದು. ಫಾರ್ ಎಕ್ಸಾಂಪಲ್ ನೀವು ಫಸ್ಟ್ ಕೋಟಲ್ಲಿ ಸ್ವಲ್ಪ ನೀರನ್ನ ಬಳಕೆ ಮಾಡಿದ್ರೆ 2 ಅಥವಾ 3ನೇ ಕೋಟಲ್ಲಿ ಯಾವುದೇ ಕಾರಣಕ್ಕೂ ನೀರಿನ ಬಳಕೆಯನ್ನು ಮಾಡಲಿಕ್ಕೆ ಹೋಗಬೇಡಿ. ಓಕೆ, ಇನ್ನು ಮೇಂಟೈನಿಂಗ್ ಮಿನಿಮಮ್ ಥಿಕ್ನೆಸ್ 0.75ಇಂದ 1 mm ತನಕ ನಿಮಗೆ ಕೋಟ್ ಥಿಕ್ನೆಸ್ ಬರೋ ಥರ ನೀವು ನೋಡ್ಕೊಳ್ಳಿ. ಸೊ ಎಕ್ಸ್ಪೋಸಿಂಗ್ ಟು ವಾಟರ್ ಟು ಅರ್ಲಿ, ಅದೇ 24ರಿಂದ 48 ಗಂಟೆ ಒಳಗಡೆ ಅದಕ್ಕೆ ನೀರನ್ನು ಸಿಂಪಡಿಸುವಂತಹ ಕೆಲಸಗಳನ್ನು ಅಥವಾ ನೀರಿನ ಕಾಂಟ್ಯಾಕ್ಟ್ಗೆ ತರುವಂಥ ಕೆಲಸಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಎರಡನೇದು ವಿಧಾನ ನೋಡ್ತಾ ಹೋಗೋಣ. ನೋಡಿ, ಸಿಮೆಂಟಿಯಸ್ ವಾಟರ್ ಪ್ರೂಫಿಂಗ್. ಇಲ್ಲಿ ನಾನು ಡಾಕ್ಟರ್ ಫಿಕ್ಸಿಟ್ ಅವ್ರದ್ದು ಒಂದು ಲಿಕ್ವಿಡ್ ಬರುತ್ತೆ. ಸೊ ಇದನ್ನು ನೀವು ಬಳಕೆಯನ್ನು ಮಾಡಿಕೊಂಡು ನೀವು ವಾಟರ್ ಪ್ರೂಫಿಂಗ್ನ ಮಾಡ್ಬೋದು. ನೋಡಿ, ಫಸ್ಟ್ ಕೋಟ್ ನೀವು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಡಾಕ್ಟರ್ ಫಿಕ್ಸಿಟ್ ಅವರು 301 URP ಬರುತ್ತೆ. ಸೊ ನೀವು ಅದನ್ನು ತೊಗೊಳ್ಬೋದು. ಅದಕ್ಕೆ 1 kg ಸಿಮೆಂಟ್ನ ಮಿಕ್ಸ್ ಮಾಡಿ, ಯಾವುದೇ ರೀತಿಯ ನೀರನ್ನ ಬಳಕೆ ಮಾಡೋಕ್ಕೆ ಹೋಗ್ಬೇಡಿ. ಜಸ್ಟ್ ಒಂದು ಪೇಸ್ಟ್ನ ತಯಾರು ಮಾಡ್ಕೊಳ್ಳಿ. ಎಲ್ಲೆಲ್ಲಿ ಕ್ರ್ಯಾಕ್ಗಳಿರ್ತಾವಲ್ಲ ಫಸ್ಟು ಆ ಕ್ರ್ಯಾಕ್ಗಳಿಗೆ ಈ ಒಂದು ಕೋಟ್ನ ಹಾಕ್ಕೊಳ್ಳಿ. ಇದನ್ನು ನಾವು ಬಾಂಡ್ ಕೋಟ್ ಅಂತ ಕರಿತೀವಿ. ಎರಡನೇದಾಗಿ ಸೆಕೆಂಡ್ ಕೋಟ್ಗೆ ಬನ್ನಿ. ಇದನ್ನು ಪಾಲಿಮರ್ ಮಾರ್ಟರ್ನ ಪ್ರಿಪೇರ್ ಮಾಡ್ಕೊಳ್ಳಿ, ಅಂದರೆ ಇದು ಸೆಕೆಂಡ್ ಕೋಟ್ ಬರುತ್ತೆ. ಇಲ್ಲಿ ಸೇಮ್ 1 kg URP ತೊಗೊಳ್ಳಿ ಡಾಕ್ಟರ್ ಫಿಕ್ಸಿಟ್ ಅವ್ರದ್ದು. ಅದಕ್ಕೆ ಒಂದಿಷ್ಟು ಸಿಮೆಂಟ್ ಹಾಕಿ 10 kg ಸಿಮೆಂಟ್ ತೊಗೊಳ್ಳಿ.
ಅದಾದ ನಂತರ ಒಂದು 30 kg ಸ್ಯಾಂಡ್. ಇದನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಎಲ್ಲೆಲ್ಲಿ ನಿಮಗೆ ಕ್ರ್ಯಾಕ್ಸ್ಗಳು ಬಂದಿರುತ್ತೆ ಆ ಕ್ರ್ಯಾಕ್ಗಳನ್ನು ಇದರಿಂದ ಫಿಲ್ ಮಾಡಿಕೊಳ್ಳಿ. ಇದಾದ ನಂತರ ಥರ್ಡ್ ಕೋಟ್ ಹಾಕಿ ಅದನ್ನು ನಾವು ಸೀಲರ್ ಕೋಟ್ ಅಂತ ಕರಿತೀವಿ. ಹಾಗೆ 1 kg URPಗೆ 1.5 kg ಸಿಮೆಂಟ್ನ ಹಾಕಿ ಕಂಪ್ಲೀಟ್ ನಿಮ್ಮ ಸ್ಲ್ಯಾಬ್ಗೆ ಒಂದು ಬ್ರಷ್ ತೊಗೊಂಡು ಅದನ್ನು ಅಪ್ಲೈ ಮಾಡ್ತಾ ಹೋಗಿ. ನೀವು ಹೀಗೂ ಕೂಡ ಈ ಒಂದು ಲಿಕ್ವಿಡ್ನ ಇಟ್ಕೊಂಡು ನೀವು ವಾಟರ್ ಪ್ರೂಫಿಂಗ್ನ ಮಾಡ್ಬೋದು. ಇನ್ನೊಂದು ವಿಧಾನ ಇದೆ ಸ್ನೇಹಿತರೆ, ಅದುವೇ ಸಿಮೆಂಟ್ ಮೋಟಾರಿಂದ ಮಾಡುವಂಥದ್ದು. ನೀವು ಸಿಮೆಂಟು ಅದಾದ ನಂತರ 1:4 ಅಥವಾ 1:5 ಆ ಒಂದು ರೇಷಿಯೋದಲ್ಲಿ ನೀವು ಸಿಮೆಂಟ್ ತೊಗೊಳ್ಳಿ, ಸ್ಯಾಂಡ್ ತೊಗೊಳ್ಳಿ. ಓಕೆ, ಅದಾದ ನಂತರ ಡಾಕ್ಟರ್ ಫಿಕ್ಸಿಟ್ ಅವ್ರದ್ದು ಏನು ಲಿಕ್ವಿಡ್ ಬರುತ್ತೆ ಅದನ್ನು ಕೂಡ ಆ್ಯಡ್ ಮಾಡಿ ಒಂದು 1 ಇಂಚ್ ಕೋಟ್ನ ಎಂಟೈರ್ ನಿಮ್ಮ ಸ್ಲ್ಯಾಬ್ಗೆ ಒಂದು ಲೇಯರ್ನ ಕೊಡಿ. ಸೊ ಇದು ಕೂಡ ನಿಮಗೆ ಒಂದಷ್ಟು ದಿನಗಳ ಕಾಲ ಅಥವಾ ಒಂದಷ್ಟು ವರ್ಷಗಳ ಕಾಲ ಇದು ನಿಮಗೆ ನಿಮ್ಮ ಸ್ಲ್ಯಾಬನ್ನು ಪ್ರೊಟೆಕ್ಟ್ ಮಾಡುತ್ತೆ. ಆ್ಯಂಡ್ ನೆನಪಿಟ್ಕೊಳ್ಳಿ, ರೆಗ್ಯುಲರ್ ಮೇಂಟೆನೆನ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇನ್ನೊಂದು ಕಾಮನ್ನಾಗಿ ನೀವು ನೋಡ್ತಾ ಇರ್ತೀರಿ, ಈ ರೀತಿ ಬಿಟುಮಿನಸ್ ವಾಟರ್ ಪ್ರೂಫಿಂಗ್ ಅಂತ ಬರುತ್ತೆ ನೋಡಿ. ಬಿಟುಮಿನಸ್ ವಾಟರ್ ಪ್ರೂಫಿಂಗ್ ಅಂದರೆ ಇಟ್ಸ್ ವೆರಿ ಸಿಂಪಲ್. ನಿಮಗೆ ಏನು ಬಿಟುಮಿನಸ್ ಇರುತ್ತೆ, ಸೊ ಫಾರ್ ಎಕ್ಸಾಂಪಲ್ ನಾವು ಟಾರ್ ಅಂತ ಕರಿತೀವಿ ಅಥವಾ ಡಾಂಬಾರ್ ಅಂತ ಕರಿತೀವಲ್ಲ, ಸೊ ಅದನ್ನು ನಿಮಗೆ ಸಾಲಿಡ್ ಫಾರ್ಮಲ್ಲಿ ಇರುತ್ತೆ. ಅದನ್ನು ತೊಗೊಂಡು ಬರ್ತಾರೆ ಆ್ಯಂಡ್ ಅದನ್ನು ತೊಗೊಂಡು ಬಂದು ಅದನ್ನು ಫಸ್ಟು ಅದನ್ನ ಹೀಟ್ ಮಾಡ್ತಾರೆ ಸ್ನೇಹಿತರೆ. ಸೊ ಹೀಟ್ ಮಾಡಿ ಅದು ಲಿಕ್ವಿಡ್ ಫಾರ್ಮ್ಗೆ ಬಂದಂಥ ಸಂದರ್ಭದಲ್ಲಿ ನಿಮ್ಮ ಯಾವುದೇ ವಾಟರ್ ಪ್ರೂಫಿಂಗ್ ಮಾಡುವಾಗ ಅಥವಾ ಟ್ರೀಟ್ಮೆಂಟ್ ಸೊಲ್ಯೂಷನ್ಸ್ಗಳನ್ನ ಮಾಡುವಂಥ ಸಂದರ್ಭದಲ್ಲಿ ಸ್ಲ್ಯಾಬು ಸ್ವಚ್ಛವಾಗಿರಬೇಕು, ಕ್ರ್ಯಾಕ್ಗಳು ಫಿಲ್ ಆಗಿರಬೇಕು. ಓಕೆ, ಅದನ್ನು ನೀವು ಸಿಮೆಂಟ್ ಆದರೂ ಮಾಡಿ ಅಥವಾ ಯಾವುದಾದ್ರೂ ಒಂದು ಕಂಪ್ನಿಯ ಪ್ರಾಡಕ್ಟ್ನ ಯೂಸ್ ಮಾಡಿಕೊಂಡಾದರೂ ನೀವು ಆ ಕ್ರ್ಯಾಕ್ಗಳನ್ನು ನೀವು ಕ್ಲೋಸ್ ಮಾಡ್ಬೋದು. ಸೊ ಸ್ಲ್ಯಾಬ್ನ ನೀಟಾಗಿ ಕ್ಲೀನ್ ಮಾಡಿಕೊಂಡು ಅದಾದ ನಂತರ ಅದನ್ನು ನೀರಿನಿಂದ ಸ್ವಚ್ಛ ಮಾಡಿ ಅದಾದ ನಂತರ ಏನು ಟಾರ್ನ ಬಿಸಿ ಮಾಡಿರ್ತೀರಿ ಆ ಲಿಕ್ವಿಡ್ನ ಫಸ್ಟ್ ಲೇಯರ್ ಹಾಕಿ. ಯಾವಾಗ ಅದು ಸ್ವಲ್ಪ ಡ್ರೈ ಆದಮೇಲೆ ಬಿಟುಮಿನಸ್ ಶೀಟ್ ಬರುತ್ತೆ, ಇದನ್ನು ಮೆಂಬ್ರೇನ್ ಅಂತಲೂ ಕೂಡ ಕರೀತಾರೆ. ಅದನ್ನು ಹೀಟ್ ಮಾಡ್ತಾ ಅಂದರೆ ಒಂದು ಗ್ಯಾಸ್ ಕನೆಕ್ಷನ್ ತೊಗೊಂಡು ಅದನ್ನು ಒಂದೊಂದೇ ಲೇಯರ್ನ ಹೀಟ್ ಮಾಡ್ತಾ ಆ ಸ್ಲ್ಯಾಬ್ಗೆ ಅದನ್ನು ಅಟ್ಯಾಚ್ ಮಾಡ್ತಾ ಹೋಗ್ತಾರೆ. ಸೊ ಇದು ಕೂಡ ನಿಮಗೆ 8ರಿಂದ 10 ವರ್ಷಗಳ ಕಾಲ ಒಂದು ಒಳ್ಳೆ ವಾಟರ್ ಪ್ರೂಫಿಂಗ್ ಲೇಯರ್ ಆಗಿ ಕೆಲಸ ಮಾಡುತ್ತೆ. ಇನ್ನೊಂದು ಬಹಳ ಕಾಮನ್ನಾಗಿ ತುಂಬ ಟ್ರೆಡಿಷ್ನಲ್ ಆಗಿ ತುಂಬ ವರ್ಷಗಳ ಹಿಂದೂ ಕೂಡ ಪ್ರಾಕ್ಟೀಸ್ ಇರುವಂತಹ ಒಂದು ವಾಟರ್ ಪ್ರೂಫಿಂಗ್ ಲೇಯರ್ ಅಂದರೆ ಅದು ಬ್ರಿಕ್ ಬ್ಯಾಟ್ ಕೋಬಾ ವಾಟರ್ ಪ್ರೂಫಿಂಗ್ ಅಂತ ಕರೀತಾರೆ. ಅಂದರೆ ಇಟ್ಟಿಗೆಗಳಾಗಿರ್ಬೋದು ಅಥವಾ ಒಡೆದ ಇಟ್ಟಿಗೆಗಳನ್ನ ಬಳಕೆಯನ್ನು ಮಾಡಿಕೊಂಡು ಒಂದು ವಾಟರ್ ಪ್ರೂಫಿಂಗ್ನ ಮಾಡುವಂಥದ್ದು ಸ್ನೇಹಿತರೆ. ಇಲ್ಲಿ ಫಸ್ಟ್ ಏನು ಮಾಡ್ತಾರೆ, ಸ್ಲ್ಯಾಬ್ನ ಕ್ಲೀನ್ ಮಾಡಿದಾದ್ಮೇಲೆ ಸ್ವಚ್ಛ ಮಾಡಿದಾದ್ಮೇಲೆ ಸಿಮೆಂಟು, ಮಾರ್ಟರು, ನೀರು ಅದನ್ನು ಮಿಕ್ಸ್ ಮಾಡ್ತಾರೆ. ಅದಕ್ಕೆ ಒಂದು ವಾಟರ್ ಪ್ರೂಫಿಂಗ್ ಲಿಕ್ವಿಡ್ನ ಆ್ಯಡ್ ಮಾಡಿ ಫಸ್ಟು ಕೆಳಗಡೆ ಒಂದು ಲೇಯರ್ನ ಹಾಕ್ಕೊಂಡು ಅದರ ಮೇಲೆ ಬ್ರಿಕ್ಗಳನ್ನು ಪ್ಲೇಸ್ ಮಾಡ್ತಾ ಕಂಪ್ಲೀಟ್ ಸ್ಲ್ಯಾಬನ್ನು ಇಟ್ಟಿಗೆಗಳಿಂದ ಕಂಪ್ಲೀಟ್ ಮುಚ್ಚಿಸ್ತಾರೆ. ಅದಾದ ನಂತರ ಅದರ ಮೇಲೆ ಮತ್ತೆ ಸಿಮೆಂಟ್ ಮಾರ್ಟರ್ದು ಪೇಸ್ಟ್ನ ಹಾಕಿ ಎಂಟೈರ್ ಸ್ಲ್ಯಾಬ್ಗೆ ಅಪ್ಲೈ ಮಾಡ್ತಾ ಬರ್ತಾರೆ. ಸೊ ಇದು ಕೂಡ ಒಂದು ಒಳ್ಳೆಯ ಒಂದು ವಾಟರ್ ಪ್ರೂಫಿಂಗ್ ಸೊಲ್ಯೂಷನ್ ಆಗಿ ಕೆಲಸ ಮಾಡುತ್ತೆ. ಆದರೆ ಇದು ಒಂದು ಲೇಯರ್, ಪ್ರೊಟೆಕ್ಟಿವ್ ಲೇಯರ್ ಆಗಿರುತ್ತೆ ಹೊರತು ಇದೊಂದು ಸ್ಟ್ರಕ್ಚರಲ್ ಪಾರ್ಟ್ ಅಲ್ಲ ಬಿಲ್ಡಿಂಗ್ದು. ಸೊ ಹೀಗಾಗಿ ನೀವು ಒಂದು ವೇಳೆ ಫ್ಯೂಚರಲ್ಲಿ ಇದರ ಮೇಲೆ ಇನ್ನೊಂದು ಯಾವುದೋ ಫ್ಲೋರ್ನ ನೀವು ಎಕ್ಸ್ಟ್ರಾ ಕಟ್ಟಬೇಕು ಅಂತ ಅಂದ್ಕೊಂಡಾಗ ಇದನ್ನು ನೀವು ರಿಮೂವ್ ಮಾಡಲೇಬೇಕಾಗತ್ತೆ. ಓಕೆ, ಇಷ್ಟು ಸ್ನೇಹಿತರೆ ನಮ್ಮ ವಾಟರ್ ಪ್ರೂಫಿಂಗ್ ಬಗ್ಗೆ ಆಗಿರ್ಬೋದು ಒಂದಷ್ಟು ಡೌಟ್ಸ್ಗಳು, ಒಂದಷ್ಟು ಸಿಂಪಲ್ ಸೊಲ್ಯೂಷನ್ಗಳನ್ನ ಆದಷ್ಟು ಸಿಂಪಲ್ಲಾಗಿ ಹೇಳೋದಕ್ಕೆ ಒಂದು ಪ್ರಯತ್ನವನ್ನು ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.